ವೀಕ್ಷಕರೇ, ನಟ ವಿನೋದ್ ರಾಜ್ ಅವರು ಇತ್ತೀಚೆಗೆ ಕೆಲ ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸರ್ಜರಿಗೆ ಒಳಗಾಗಿದ್ದ ನಟ ವಿನೋದ್ ರಾಜ್ ಅವರು ಇದರ ಬಗ್ಗೆ ಕೊನೆಗೂ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಿದ್ದಾರೆ. ಅಷ್ಟಕ್ಕೂ ನಟ ವಿನೋದ್ ರಾಜ್ ಅವರಿಗೆ ಆಗಿದ್ದಂತಹ ಆ ಒಂದು ಗಂಭೀರವಾದ ಸಮಸ್ಯೆ ಏನು, ಇದರಿಂದ ನಟ ವಿನೋದ್ ರಾಜ್ ಅವರ ಕುಟುಂಬ ಅನುಭವಿಸಿದ್ದ ಕಷ್ಟಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಟ ವಿನೋದ್ ರಾಜ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇತ್ತೀಚೆಗಷ್ಟೇ ನಟ ವಿನೋದ್ ರಾಜ್ ಅವರ ತಾಯಿ ಲೀಲಾವತಿ ಅವರು ವಿಧಿವಶರಾಗಿದ್ದು ಇದರಿಂದ ಸಾಕಷ್ಟು ಕುಗ್ಗಿ ಹೋಗಿದ್ದ ನಟ ವಿನೋದ್ ರಾಜ್ ಅವರು ಸ್ವಲ್ಪ ದಿನಗಳ ಮಟ್ಟಿಗೆ ಯಾವುದೇ ಪಬ್ಲಿಕ್ ಇವೆಂಟ್ ಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಮೊನ್ನೆಯಷ್ಟೇ ಲೀಲಾವತಿ ಅವರ ಹೆಸರಿನಲ್ಲಿ ಆಸ್ಪತ್ರೆಯೊಂದನ್ನ ನಟ ವಿನೋದ್ ರಾಜ್ ಅವರು ಉದ್ಘಾಟನೆ ಮಾಡಿದ್ದರು. ಬಡವರಿಗೋಸ್ಕರ ಉಚಿತವಾಗಿ ಚಿಕಿತ್ಸೆ ನೀಡುವ ನಟಿ ಲೀಲಾವತಿ ಹೆಸರಿನ ಈ ಒಂದು ಆಸ್ಪತ್ರೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದ್ರೆ ವೀಕ್ಷಕರೇ, ಆ ವಿಧಿಗೆ ಒಳ್ಳೆಯವರನ್ನ ಕಂಡ್ರೆ ಆಗಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ನಟ ವಿನೋದ್ ರಾಜ್ ಅವರಿಗೂ ಕೂಡ ಗಂಭೀರವಾದ ಆರೋಗ್ಯ ಸಮಸ್ಯೆ ಇರೋದು ಗೊತ್ತಾಗಿದ್ದು ಇದೊಂದು ದೇಹದ ನರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯಾಗಿದ್ದು ಇದಕ್ಕೋಸ್ಕರ ನಟ ವಿನೋದ್ ರಾಜ್ ಅವರಿಗೆ ಸರ್ಜರಿಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಏನೇ ಇರಲಿ ವೀಕ್ಷಕರೇ, ಅದೆಷ್ಟೋ ಜನರನ್ನ ಲೂಟಿ ಮಾಡಿ ಆರಾಮಾಗಿ ಓಡಾಡುತ್ತಿರುವ ರಾಜಕೀಯ ವ್ಯಕ್ತಿಗಳ ನಡುವೆಯೂ ಒಳ್ಳೆಯವರಿಗೆ ಮಾತ್ರ ಇಂತಹ ಆರೋಗ್ಯ ಸಮಸ್ಯೆಗಳು ಯಾಕೆ ಬರುತ್ತೆ ಅನ್ನೋದೇ ಅರ್ಥವಾಗ್ತಿಲ್ಲ.